ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಬೇಡ ಕಣೆ, ಮುಟ್ಬೇಡ. ಅಯ್ಯೋ ಏನಮ್ಮ ಮಾಡ್ಕೊಂಡೆ ನೀನು? ಈ ವಯಸ್ಸಲ್ಲಿ ಇಷ್ಟೊಂದೆಲ್ಲ ನೋವು ಅನ್ಭವಿಸೋದ್ ಬೇಕಿತ್ತ ನಿಂಗೆ? ಏನ್ ಮಾಡೋದಮ್ಮ, ಎಷ್ಟೇ ಹುಷಾರಾಗಿದ್ರು ಒಂದೊಂದ್ಸಲ ಹುಷಾರ್ ತಪ್ಪಿಸ್ಬಿಡ್ತಾರೆ. ಹೌದು, ಡಾಕ್ಟ್ರು ಬಂದಿದ್ರಲ್ಲ, ಏನ್ ಹೇಳಿದ್ರು ನಿನ್ ಕಾಲ್ ನೋಡಿ? ಅದೇಮ್ಮ, ಅಯ್ಯಪ್ಪ ಚೂರು ಈ ಹಿಂಬಡಿ ಇದೆಯಲ್ಲೇ, ಅದ್ರ ಹಿಂದೆ ಒಂದು ನರ ಹುಳುಕ್ಬಿಟ್ಟಿದ್ಯಂತೆ. ಒಂದ್ ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ರು. ಅದಾದ್ಮೇಲೆ ಇದೆಂತದೋ ಕಾವಿ ಬಟ್ಟೆ ತಂದು ಕಟ್ಬಿಟ್ಟು ಹೋದ್ರಮ್ಮ. ಏನಮ್ಮ ನೀನು ಇಷ್ಟು ನೋವಲ್ಲೂ ಇಷ್ಟು ತಮಾಷೆ ಮಾಡ್ತೀಯಲ್ಲ? ಅದ್ಯಾವ್ದೋ ಕಾವಿ ಬಟ್ಟೆ ಅಲ್ಲ, ಅದನ್ನ ಕ್ರೇಪ್ ಬ್ಯಾಂಡೇಜ್ ಅಂತ ಹೇಳ್ತಾರೆ. ತಮಾಷೆಗಲ್ವೇ, ನೀನ್ ಇಂಗ್ಲಿಷ್ ನಲ್ಲಿ ಹೇಳ್ದೆ, ನಾನು ಆಚೆ ಕನ್ನಡದಲ್ಲಿ ಹೇಳ್ದೆ ಅಷ್ಟೇ. ಅಯ್ಯಪ್ಪ ಏನಮ್ಮ ಇದು? ನಿನ್ ಕಾಲ್ ಬೇರೆ ಈ ತರ ಆಗಿದೆ. ನಾನು ವಿಕಾಸು ಹೊರಗಡೆ ಹೋಗೋಣ ಅಂತ ಬೇರೆ ಪ್ಲಾನ್ ಮಾಡ್ತಾ ಇದ್ವಿ. ಸಂತೋಷ ಆಯ್ತು ಮಗಳೇ, ಹಾಯಾಗಿ ಹೋಗ್ಬಿಟ್ ಬನ್ರಿ. ಇಲ್ಲ ಅಮ್ಮ, ನಾನ್ ವಿಕಾಸ್ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟೆ. ಯಾಕೆ? ಹೋಗ್ಬೋದಲ್ವಾ, ಆರಾಮಾಗಿ ಹೋಗ್ಬಿಟ್ ಬರುತ್ತಾನೆ. ಇದೆಲ್ಲ ಇದ್ದಿದ್ದೆ ಮಗಳೇ. ಪಾಪ ನಿನ್ಗೂ ಏನೋ ಮನೇಲಿ ಅದು ಇದು ಬೇಜಾರು. ನಿನ್ ಗಂಡನ್ಗೂ ಮನ್ಸಿಗೆ ಬೇಜಾರಾಗಿರುತ್ತೆ. ಒಂದ್ 4 ದಿವಸ ಆರಾಮಾಗಿ ಇದ್ ಬಂದ್ರೆ ಪಾಪ ಖುಷಿ ಆಗತ್ತಲ್ವೇನೆ? ಇಲ್ಲ ಅಮ್ಮ, ಹೀಗಾಗೋಯ್ತು ಅಂತ ಗೊತ್ತಾದ ಕೂಡ್ಲೆ ತುಂಬಾ ಬೇಜಾರಾಗೋಯ್ತು. ಈ ತರ ಮನಸ್ಥಿತಿಯಲ್ಲಿ ನಾವಲ್ಲಿ ಹೋಗಿ ಹೇಗಮ್ಮ ಖುಷಿಯಾಗಿರಕ್ಕಾಗತ್ತೆ? ಮನೆ ಮಗಳಾಗಿ ನಿನ್ ಜೊತೆ ನಾನ್ ಇರ್ಬೇಕಲ್ವಾ, ನಿನಗ್ ಸಹಾಯಕ್ಕಾಗ್ಬೇಕಲ್ವಾ? ಹಾಗಾದ್ರೆ ವಿಕಾಸ್ಗೆ ಹೇಳ್ಬಿಟ್ಯಾ ಹೋಗೋದ್ ಬೇಡ ಅಂತ? ಏನ್ ದಡ್ಡಿನೇ ನೀನು. ಸ್ವಲ್ಪ ದಿನ ಆರಾಮಾಗಿದ್ದು ಬರೋದ್ ಬಿಟ್ಟು ನೀನು ಕುಡಿಯಮ್ಮ. ನಂಗ್ ಬೇಡ. ಪಾಪ ಈ ಹುಡ್ಗಿ ಎಷ್ಟು ಸೇವೆ ಮಾಡತ್ತೆ ಕಣೆ. ಅಯ್ಯೋ ತಗೊಳ್ಳಿ. ಸುಕೃತ, ಅಮ್ಮನ ನಿಮ್ ತರ ನೋಡ್ಕೊಳಲ್ವಾ? ಯಾಕೆ ಹಾಗೆ ಕೇಳ್ತಿದ್ದೀರಾ ಮಂತ್ರ ಅವ್ರೆ? ಅಮ್ಮ ನನ್ನನ್ನ ಮಗಳು ಅಂತ ಕರೀತಾರೆ. ಹಾಗಿದ್ಮೇಲೆ ನಾನ್ ನೋಡ್ಕೊಳ್ಳೋದ್ ಬೇಡ್ವಾ? ಇನ್ಫ್ಯಾಕ್ಟ್ ನೀವ್ ಯಾರು ಇಲ್ದೇ ಇರ್ಬೇಕಾದ್ರೆ ಅಮ್ಮನ್ನ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳೋದ್ ನಾನೇ. ಹಾಗಲ್ಲ ಮಂತ್ರ ಅವ್ರೆ, ಅಮ್ಮಂಗೆ ಬೇರೆ ರೀತಿ ಎಲ್ಲನೂ ಸಹಾಯ ಮಾಡ್ಬೋದು. ಆದ್ರೆ ರೆಸ್ಟ್ ರೂಮ್ಗೆ ಹೋಗೋದಕ್ಕೆ, ಸ್ನಾನ ಮಾಡ್ಸೋದಕ್ಕೆಲ್ಲ ನೀವ್ ಹೇಗೆ? ಯಾಕೆ ನನ್ ಕೈಲಾಗಲ್ವಾ? ಅರ್ಥ ಆಯ್ತು ಬಿಡಿ, ನೀವಿನ್ನೂ ನನ್ನನ್ನ ಬೇರೆಯವ್ರ ತರನೇ ನೋಡ್ತಾ ಇದ್ದೀರಾ. ನಾನ್ ನಿಮ್ಮಲ್ಲಿ ಒಬ್ಳು ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲ ಬಿಡಿ. ಹಾಗಲ್ಲ ಮಂತ್ರ. ಏನೇ ಇರ್ಲಿ ಅಮ್ಮ, ಇವ್ರು ಅವ್ರ ಯಜಮಾನ್ರ ಜೊತೆ ಟೂರ್ ಹೋಗ್ಲಿ, ನಾನು ಇಲ್ಲೇ ಇದ್ದು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಸುಕೃತ, ನಿಂಗೊಂದ್ ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನನ್ನ ಅಮ್ಮನ ಮಧ್ಯ ನೀವ್ ಯಾರು ಬರ್ಬೇಡಿ. ನಾನು ಅವ್ರನ್ನ ಮನ್ಸಾರೆ ಅಮ್ಮ ಅಂತ ಕರಿತಾ ಇದ್ದೀನಿ. ನನ್ನಿಂದ ಎಷ್ಟು ದಿನ ನೋಡ್ಕೊಳ್ಳೋದಕ್ಕಾಗತ್ತೋ ಅಷ್ಟು ದಿನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ನೀನ್ ಆರಾಮಾಗಿ ನಿನ್ ಗಂಡನ್ ಜೊತೆ ಹೋಗು. ತಲೆ ಕೆಡಿಸ್ಕೋಬೇಡ ಮನೆ ಕಡೆ. ನೀನ್ ನನ್ ಮಗಳಲ್ಲಮ್ಮ, ನನ್ ಕಿರಿ ಸೊಸೆ. ನಿನ್ನ ನಾನ್ ಬಿಟ್ಕೊಡಲ್ಲಮ್ಮ. ಅಮ್ಮ, ಏನ್ ಸುಮ್ನಾಗ್ ಬಿಟ್ರಿ? ನಾನ್ ಹೇಳಿದ್ ಸರಿ ತಾನೆ? ಮಂತ್ರ, ಈಗ ನೀನ್ ಹೇಳಿದ್ಯಲ್ಲ, ನನ್ ಮನ್ಸಿಗೆ ತುಂಬಾ ಸಂತೋಷ ಆಯ್ತು. ನೀನ್ ನನ್ ನೋಡ್ಕೋತೀಯೋ ಇಲ್ವೋ, ಆದ್ರೆ ನಿನ್ ಮಾತು ನನಗ್ ತುಂಬಾ ಸಂತೋಷ ಕೊಡ್ತು. ನನಗ್ ಚೆನ್ನಾಗ್ ಗೊತ್ತಮ್ಮ, ಎಲ್ರಿಗಿಂತ ನೀನು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯ. ಸರೋಯ್ತು. 3 ಬೆಕ್ಕು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಅನ್ಕೊಂಬಿಟ್ಟವೆ. ನಡಿಲಿ
ನಿಮ್ಮ ಆಟ ಅದೆಷ್ಟು ದಿನ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಹಲೋ. ಹಾ ಹೇಳು. ಹಲೋ ಸರಳ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇನ್ನು ಸ್ವಲ್ಪ ಹೊತ್ತಲ್ಲೇ ದೊಡ್ಡವರು ಕಾರ್ ಕಳಿಸ್ತಾರೆ, ನೀವಿಬ್ರು ರೆಡಿ ಆಗಿರಿ. ಸರಿ. ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ, ನಾನು ನೋಡ್ಕೊಳ್ತೀನಿ. ಗುಡ್, ಬೇಗ ಕರ್ಕೊಂಬಾ. ಇದೊಂದು ಕೆಲಸ ಆಗ್ಬಿಟ್ರೆ ನಮ್ಮ ಟೈಮೇ ಬದಲಾಗ್ಬಿಡುತ್ತೆ. ಆರಾಮಾಗಿರೋಣ. ಹಾ ಸರಿ. ಆಹಾ ಶಾಂತಿ, ನೀನೆಷ್ಟು ಮುದ್ದಾಗಿ ಕಾಣ್ತಾ ಇದೀಯ ಗೊತ್ತಾ? ಸ್ವಲ್ಪ ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕ, ಲಿಪ್ಸ್ಟಿಕ್ ಎಲ್ಲ ಬೇಡ ಅಕ್ಕ. ಬೇಡ ಬಿಡು, ಲಿಪ್ಸ್ಟಿಕ್ ಹೊರಗಿನ ಪ್ರಪಂಚಕ್ಕೆ ಅಷ್ಟೇ. ನಿನಗೆ ಲಿಪ್ಸ್ಟಿಕ್ ಹಚ್ಚದೆ ಹೋದ್ರು ಮುದ್ದ ಕಾಣಿಸ್ತೀಯ. ಚಿಕ್ಕ ವಯಸ್ಸಲ್ಲಿ ನಿನ್ನ ನೋಡ್ದವರೆಲ್ಲ ಏನಂತ ಇದ್ರು ಗೊತ್ತಾ? ಏನಂತಿದ್ರು? ಸಹಜ ಸುಂದರಿ ಶಾಂತಿ ಅಂತಿದ್ರು. ಅಕ್ಕ, ಏನ್ ಹಾಗೆ ನೋಡ್ತಿದ್ದೀರಾ? ಏನೋ ಕಮ್ಮಿ ಅನ್ಸ್ತಾ ಇದೆ ಕಣಮ್ಮ. ಹಾ, ಒಂದ್ ನಿಮಿಷ ಇರು, ಬಂದ್ಬಿಟ್ಟೆ. ಯಾಕೆ ಸಿದ್ದು, ಏನಾಯ್ತು? ಸಾಧನಾ, ವಾಚ್ ಮರ್ತ್ ಬಂದ್ಬಿಟ್ಟಿದ್ದೀನಿ. ವಾಚಾ? ಹಾ, ರಾತ್ರಿ ಮಲ್ಗೋವಾಗ ತಿಮ್ ಕೆಳಗಿಟ್ನೋ ಅಥವಾ ಬೇರೆ ಇನ್ನೆಲ್ಲೋ ಇಟ್ನೋ ನೆನಪಾಗ್ತಾ ಇಲ್ಲ. ನೀನ್ ಪ್ಯಾಕ್ ಮಾಡ್ಬೇಕಾದ್ರೆ ನಿನಗ್ ಸಿಗ್ಲಿಲ್ವಾ? ಓ ಸಾರಿ ಸಿದ್ದು, ನಾನ್ ಬರೋ ಅರ್ಜೆಂಟಲ್ಲಿ ಗಮನಿಸಲ್ಲ. ಈಗೇನ್ ವಾಪಸ್ ಹೋಗೋದಾ? ಆಬ್ವಿಯಸ್ಲಿ ಹೋಗ್ಲೇಬೇಕು ಸಾಧನಾ, ಯಾಕೆಂದ್ರೆ ಆ ವಾಚು ನೀನ್ ಗಿಫ್ಟ್ ಕೊಟ್ಟಿರೋದು. ಹೋಗ್ಲೇಬೇಕು. ಇಟ್ಸ್ ಓಕೆ, ವಾಪಸ್ ಹೋಗೋಣ. ಇನ್ನೇನ್ ಜಾಸ್ತಿ ದೂರ ಬಂದಿಲ್ವಲ್ಲ, ಹತ್ರದಲ್ಲೇ ಇದೀವಿ. Yeah. ನಡೀರಿ. ಅಕ್ಕ, ಇದೆಲ್ಲ ಯಾಕಕ್ಕ? ಇರು, ಇನ್ನೂ ಮುಗ್ದಿಲ್ಲ. ಮೋಸದ ಬಲಿಗೆ ಮಿಡುಕಿದೆ ಮೀನು, ದ್ವೇಷದ ಧಗೆಗೆ ಸುಡುತ್ತಿದೆ ಬಾಳು, ಸಿಲುಕಿದೆ ಸುಳಿಗೆ ಸಹನೆಯ ನೌಕೆ.